ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸಚಿವ ರಾಜಣ್ಣ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲು ರಾಜ್ಯಪಾಲರಿಗೆ ಮನವಿ ಮಾಡಲಾಗಿದೆ ಎಂದು ಆರ್ಟಿಐ ಹೋರಾಟಗಾರ ಭೀಮಪ್ಪ ಗಡಾಗೆ ತಿಳಿಸಿದರು. ಬೆಳಗಾವಿಯಲ್ಲಿ ಮಾತನಾಡಿದರು. ಸದನದಲ್ಲಿ ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಆಗಿ ಹೇಳಿರುವ ಪ್ರಕರಣದ ಕುರಿತು ಸಚಿವರ ವಿರುದ್ಧ ದೂರು ಕೊಟ್ಟರು. ಪ್ರಕರಣ ದಾಖಲಿಸಿಕೊಳ್ಳಲು ಪೊಲೀಸರು ಹಿಂದೇಟು ಹಾಕಿದ್ದಾರೆ. ಬೆಂಗಳೂರಿನ ಜೆಸಿ ನಗರದ ಪೊಲೀಸರ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದೇನೆ, ಆದರೂ ಪೊಲೀಸರು ಕೇಸು ದಾಖಲಿಸಿಕೊಳ್ತಾ ಇಲ್ಲ. ಹೀಗಾಗಿ ನ್ಯಾಯಾಲಯದಲ್ಲಿ ಮೊಕದ್ದಮೆ ದಾಖಲಿಸಲು ಅನುಮತಿ ಕೊಡಿ, ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿರುತ್ತೇನೆ ಎಂದಿದ್ದಾರೆ. ಇನ್ನು ಪ್ರಜಾಪ್ರಭುತ್ವದ ದೇಗುಲವೆಂದು ಸದನವನ್ನ ಕರೆಯಲ್ಪಡುತ್ತೆ. ಸದನದಲ್ಲಿ ಹನಿ ಟ್ರ್ಯಾಪ್ ವಿಷಯವನ್ನ ಪ್ರಸ್ತಾಪಿಸಿ ಗೋಪ್ಯತಾ ಪಾಲನಾ ಪ್ರಮಾಣ ವಚನ ಮಾಡಿದಂತೆ ನಡೆದುಕೊಂಡಿಲ್ಲ. ಸಂವಿಧಾನಕ್ಕೆ ಅಪಚಾರ ಎಸಗಿದ್ದು ಮತ್ತು ಇಂತಹ ಅಶ್ಲೀಲ ಹೇಳಿಕೆಯಿಂದ ಸಂವಿಧಾನದ ಘನತೆ ಗೌರವಗಳಿಗೆ ಚ್ಯುತಿ ಬಂದಿದೆ. ಪೊಲೀಸರ ಠಾಣೆಯಲ್ಲಿ ದೂರು ಕೊಟ್ಟರೆ ಅದು ನಿಜವಾಗಿರಲಿ ಅಥವಾ ಸುಳ್ಳಾಗಿರಲಿ, ಬಿಎನ್ಎಸ್ ಕಾಯ್ದೆ 173 ಪ್ರಕಾರ ಕೇಸು ದಾಖಲಿಸಿಕೊಳ್ಳಬೇಕು. 24 ಗಂಟೆಯಲ್ಲಿ ಕೇಸು ದಾಖಲಿಸಿ 48 ಗಂಟೆಯಲ್ಲಿ ಕೋರ್ಟ್ ಎಫ್ಐಆರ್ ದಾಖಲಿಸಬೇಕು. ಆದರೆ ಪೊಲೀಸರು ಕೇಸು ದಾಖಲಿಸಿಕೊಂಡಿಲ್ಲ. ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ ವಿಪಕ್ಷ ನಾಯಕರು ಮಾತನಾಡ್ತಾ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಸಹಕಾರ ಸಚಿವರಾದಂಥ ಶ್ರೀ ರಾಜಣ್ಣ ಅವರು ವಿಧಾನಸಭೆ ಅಧಿವೇಶನದಲ್ಲಿಯೇ ಹನಿ ಟ್ರ್ಯಾಪ್ ಎಂಬ ಅಶ್ಲೀಲ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿದ್ದು ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ. ಅದಲ್ಲದೆ ಅವ್ರ ಮೇಲೂ ಕೂಡ ಹನಿ ಟ್ರ್ಯಾಪ್ ನಡೀತು ಅಂತ ಹೇಳಿದ್ರು. ಅದಲ್ಲದೆ ರಾಷ್ಟ್ರ ಮಟ್ಟದ ಇವತ್ತು ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಬಿಜೆಪಿ ಪಕ್ಷದ ರಾಷ್ಟ್ರ ಮಟ್ಟದ ಸುಮಾರು 48 ಜನರ ಹನಿ ಟ್ರ್ಯಾಪ್ ಸಿಡಿಗಳು ತಮ್ಮ ಬಳಿ ಇವೆ ಅಂತೇಳಿ ಅಲ್ಲೇ ಸದನದಲ್ಲಿ ಹೇಳಿದ್ರು. ಅಲ್ಲಿ ಏನಾಗಿದೆ ಅಂದ್ರ ರಾಜಣ್ಣನವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಮಯದಲ್ಲಿ ಅಲ್ಲಿ ಅವರ ಪ್ರಮಾಣ ಮಾಡ್ತಾರೆ. ಏನಪ್ಪಾ ಅಂದ್ರ, ನನಗೆ ತಿಳಿದು ಬರುವ ಯಾವುದೇ ವಿಷಯದ ಬಗ್ಗೆ ಅಗತ್ಯವಾಗಬಹುದಾದ ಸಂದರ್ಭದಲ್ಲದೆ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ, ಬಹಿರಂಗಪಡಿಸುವುದಿಲ್ಲ ಅಂತೇಳಿ ಒಂದು ಗೌಪ್ಯತಾ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿ ಅವ್ರೇನ್ ಮಾಡ್ತಾರಂದ್ರ, ಇಲ್ಲಿ ಏನ್ ಮಾಡ್ತಾರೋ ಆ ಗೌಪ್ಯತಾ ಪಾಲನವನ್ನ ಅವರು ಬಹಿರಂಗ ಮಾಡಿಬಿಡ್ತಾರೋ. ಇದು ಸಂವಿಧಾನಕ್ಕೆ ಬಗೆದಂತ ಅಪಚಾರ ಹೇಳ್ತಾನೆ. ಯಾಕಂದ್ರೆ ಪ್ರಮಾಣ ವಚನ ಮಾಡಿದಂತೆ ನಡೆಯುವೆ ಈ ವಿಷಯವನ್ನು ಸದನದಲ್ಲಿ ಬಹಿರಂಗ ಮಾಡುವ ಮೂಲಕ ಗೌಪ್ಯತೆಯನ್ನು ಕಾಪಾಡುವಲ್ಲಿ ಅವರು ವಿಫಲರಾಗಿ ಈ ಸಂವಿಧಾನಕ್ಕೆ ಬಗೆದಂತ ಅಪಚಾರ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಅದಲ್ಲೇ ಇದು ಸುಮಾರು 18 ಜನ ಶಾಸಕರು ಅಮಾನತು ಆಗುವ ಮಟ್ಟಿಗೆ ಸದನದಲ್ಲಿ ಗಲಾಟೆಯಾಗಿ ಇಡೀ ರಾಷ್ಟ್ರವೇ ಕರ್ನಾಟಕದಂತೆ ತಿರುಗಿ ನೋಡುವಂತೆ ಮಾಡಿ ಈ ರಾಜ್ಯದ ಮಾನ ಮರ್ಯಾದೆ ಕೂಡ ಇದರಿಂದ ಹೋಯ್ತು ಅಂತ ಹೇಳಿ ಬಯಸ್ತಾ ಇದ್ದೀನಿ. ಆದ್ರಿಂದ ನಾನು ದಿನಾಂಕ 14/4/2025 ಸನ್ಮಾನ್ಯ ಅಂಬೇಡ್ಕರ್ ಜಿ ಅವರ ಜನ್ಮ ಜಯಂತಿಯ ದಿವಸವೇ ಬೆಂಗಳೂರಿನ ಜೆಸಿ ನಗರ ಪೊಲೀಸ್ ಠಾಣೆಯಲ್ಲಿ ನಾನು ದೂರು ಕೊಡ್ತಾ ಇದ್ದೀನಿ ಸಚಿವ ರಾಜಣ್ಣ ಅವ್ರ ಮೇಲೆ. ಆ ದೂರ ಅವತ್ತೇ ಯಾಕೋದಪ್ಪ ಅಂದ್ರ, ಈ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವ್ರ ಜಯಂತಿ ಇದೆ, ಆ ಸಂವಿಧಾನದ ಘನತೆ ಗೌರವ ಹೆಚ್ಚಾಗಲಿ ಅಂತ ಉದ್ದೇಶದಿಂದ ನಾನು ರಾಜಣ್ಣ ಅವ್ರ ಮೇಲೆ ದೂರು ಕೊಟ್ಟರು ಸಹಿತ ಅವರು ಇದುವರೆಗೆ ಅವ್ರ ಮೇಲೆ ಎಫ್ಐಆರ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಿಲ್ಲ. ಇಲ್ಲಿ ಏನ್ ಹೇಳ್ತದೆ ಈ ಕಾನೂನಿನಲ್ಲಿ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಕಲಂ 173ರಲ್ಲಿ ಇವತ್ತು ನಾವು ಯಾವುದೇ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟ ನಂತರ ಆ ದೂರಿನಲ್ಲಿರ್ತಕ್ಕಂಥ ಆಪಾದಿತ ವ್ಯಕ್ತಿಯ ಮೇಲೆ 24ರಿಂದ 48 ಗಂಟೆಯ ಒಳಗಾಗಿ ಒಂದು ಪ್ರಥಮ ವರ್ತಮಾನ ವರದಿ ಅಂದ್ರೆ ಎಫ್ಐಆರ್ ದಾಖಲಿಸಿ ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ಅದನ್ನ ಹಾಜರುಪಡಿಸಬೇಕಂತ ಹೇಳಿ ಇಲ್ಲಿ ಕಾನೂನು ಬರೆದಿದೆ. ಸರ್ಕಾರ ಸಂವಿಧಾನದಲ್ಲಿ ಕಾನೂನು ಇದೆ. ಆದ್ರೆ ಇಲ್ಲಿ ಏನಂತೇವೆ, ಇವತ್ತ ರಾಜ್ಯದಲ್ಲಿ ಯಾವ್ದಾದ್ರು ಒಬ್ಬ ಸಾಮಾನ್ಯ ಮನುಷ್ಯ ನನ್ನ ಬರೀ ಹನಿ ಟ್ರ್ಯಾಪ್ ಸಿಡಿ ಅದಾವ ರಾಜಕಾರಣಿಗಳು ತಿಳಿದ್ರ ಪೊಲೀಸರು ಅವ್ನು ಹಿಡ್ಕೊಂಡು ಹೋಗಿ ಒದ್ದು ಒಳಗಾಯ್ತು ಅವ್ನ ಮ್ಯಾಗ ಕಾನೂನು ರೀತಿ ಕ್ರಮ ತಗೊಂಡು ಆ ಸಿಡಿ ಇಡ್ತಾವೆ ಜಪ್ತ್ ಮಾಡ್ತಿದ್ರು. ಆದ್ರೆ ಇಲ್ಲಿ ಸಚಿವ ರಾಜಣ್ಣ ಅವ್ರ ಮೇಲೆ ಇದುವರೆಗೆ ಯಾವುದೇ ಕ್ರಮ ತೆಗೆದುಕೊಳ್ಳದೆ ಇರೋದನ್ನು ನೋಡಿದ್ರೆ ಈ ಜನಸಾಮಾನ್ಯರಿಗೆ ಒಂದು ಕಾನೂನು, ರಾಜಕಾರಣಿಗಳಿಗೆ ಒಂದು ಕಾನೂನು ಅಂತೇಳಿ ಈ ರಾಜ್ಯದಲ್ಲಿ ನಡೀತಿದೆ ಅಂತ ಹೇಳಿ ಅನಿಸ್ತಾ ಇದೆ. ಆದ್ರಿಂದ ನಾನು ಇವತ್ತ ಏನ್ ಮಾಡಿದೀನಪ್ಪ ಅಂದ್ರ, ರಾಜಣ್ಣ ಅವ್ರ ಮೇಲೆ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿದಾಗ ಮಾತ್ರ ಇಳ್ಕೊಂಡು ಇತಿಶ್ರೀ ಆಗ್ತದೆ ಅಂತ ಹೇಳ್ತಾರೆ ನಾನು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಲಿಕ್ಕೆ ತೀರ್ಮಾನ ಮಾಡಿದ್ದೀನಿ. ಆ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಬೇಕಾದ್ರೆ ಇವರು ಸಚಿವರಾಗಿರೋದ್ರಿಂದ ಗೌರವಾನ್ವಿತ ರಾಜ್ಯಪಾಲರ ಅನುಮತಿ ನಮ್ಗೆ ಬೇಕಾಗ್ತದೆ ಪ್ರಾಸಿಕ್ಯೂಷನ್ಗ. ರಾಜ್ಯಪಾಲರು ಯಾಕಪ್ಪ ಅಂದ್ರ ಸಂವಿಧಾನಕ್ಕೆ ಏನಾದ್ರೂ ಘನತೆ ಗೌರವಗಳಿಗೆ ಚ್ಯುತಿ ಬಂದಾಗ, ಅದಕ್ಕೆ ಧಕ್ಕೆ ಬಂದಾಗ ರಾಜ್ಯಪಾಲರು ಸಂವಿಧಾನದ ಪಾಲಕರಂತ ಕರೀತಾರೆ ರಾಜ್ಯಪಾಲರಿಗೆ. ಆದ್ದರಿಂದ ಗೌರವಾನ್ವಿತ ರಾಜ್ಯಪಾಲರಲ್ಲಿ ನಾನು ವಿನಂತಿಸಿಕೊಂಡಿದ್ದೀನಿ ಏನಪ್ಪಾ ಅಂದ್ರ, ಗೌಪ್ಯತಾ ಪಾಲನಾ ಮಾಡ್ದೇನ ಸಂವಿಧಾನಕ್ಕೆ ಅಪಚಾರ ಬಗೆದಿದ್ದಲ್ದನ ಈ ಸದನದಲ್ಲಿ ಏನಪ್ಪಾ ಚರ್ಚೆ ಮಾಡ್ಲಿಕ್ಕೆ ಅಂದ್ರ ಸದನದ ನಡತೆ ನಿಯಮಗಳು ಅಂತೇಳಿ ಅದರದೇ ಆದಂತಹ ನಿಯಮ ಇದೆ. ಅಲ್ಲಿ ಏನ್ ಮಾಡ್ಬೇಕಂದ್ರ ಆ ಕ್ಷೇತ್ರದ ಅಭಿವೃದ್ಧಿಗಳ ಬಗ್ಗೆ ಚರ್ಚೆ ಮಾಡಬೇಕು, ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು, ಆ ಪರಿಹಾರದ ಕಂಡು ಹಿಡಿಬೇಕು, ಅವು ಸಂಬಂಧಪಟ್ಟಂತಹ ಶಾಸನಗಳ ರಚನೆ ಮಾಡ್ಲಿಕ್ಕೆ ಇವತ್ತ ಸಾರ್ವಜನಿಕರ ತೆರಿಗೆಯನ್ನ
ನಿಮಿಷಕ್ಕೆ ಲಕ್ಷ ಲಕ್ಷ ಖರ್ಚು ಮಾಡಿ ಅಧಿವೇಶನ ನಡೆಸ್ತಾ ಇದ್ದಾರೆ. ಆದ್ರೆ ಅಂತ ಅಧಿವೇಶನದಲ್ಲಿ ಇವರು ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದೆ ಹನಿ ಟ್ರ್ಯಾಪ್ ಅಂತ ಅಶ್ಲೀಲ ವಿಷಯವನ್ನ ಪ್ರಸ್ತಾಪಿಸುವ ಮೂಲಕ ಸಂವಿಧಾನದ ಅವಿಭಾಜ್ಯ ಅಂಗವೆಂದೇ ಕರೆಯಲ್ಪಡುವ ರಾಜನ್ ಅವರು ಸಂವಿಧಾನಕ್ಕೆ ಅಪಚಾರ ಬಗೆದಿದ್ದಾರೆ. ಆದ್ರಿಂದ ಇವ್ರ ಮೇಲೆ ಕಾನೂನಾತ್ಮಕ ಹೋರಾಟ ಮಾಡಲಿಕ್ಕೆ ನಾನು ಈ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಲಿಕ್ಕೆ ಇವತ್ತು ಗೌರವಾನ್ವಿತ ರಾಜ್ಯಪಾಲರ ಅನುಮತಿಯನ್ನು ಕೇಳಿದ್ದೀನಿ. ನಾನು ಅದಲ್ಲದೆ ರಾಜಭವನದ ಅಧಿಕಾರಿಗಳ ಜೊತೆಗೆ ಈ ಕುರಿತು ಚರ್ಚೆ ಕೂಡ ಮಾಡಿದ್ದೀನಿ. ಇನ್ನೊಂದು 2-3 ವರ್ಷದಲ್ಲಿ ಕಾದು ನೋಡಿ ಅವರು ಅನುಮತಿ ಕೊಟ್ಟ ನಂತರ ನಾನು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಲು ಅಂತ ಹೇಳಿ ಬಯಸ್ತಾ ಇದ್ದೀನಿ. ಇನ್ನೊಂದು ವಿರೋಧಿ ಪಕ್ಷದ ನಾಯಕರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ನೀವು ಒಂದು 2 ದಿವಸ ಅಷ್ಟೇ ರಾಜಣ್ಣ ಅವರು ಸಿಡಿ ಬಗ್ಗೆ ಮಾತಾಡಿದ್ರಿ. 18 ಜನ ಶಾಸಕರು ನೀವು ಅಮಾನತಾಗಿದ್ರಿ. ಅಮಾನತು ವಾಪಸ್ ಅವರಂತೆ ಮಾನ್ಯ ಸಭಾಧ್ಯಕ್ಷರಿಗೆ ತಾವು ಮನವಿಯನ್ನು ಕೊಡ್ತಾ ಇದ್ರಿ. ಆದ್ರೆ ರಾಜಣ್ಣ ಅವ್ರನ್ನೇ ವಶಕ್ಕೆ ತೆಗೆದುಕೊಂಡು ಅವ್ರನ್ನ ಕಾನೂನು ರೀತಿ ಕ್ರಮ ತಗೋಬೇಕಂತ ನೀವು ಯಾಕೆ ಹೇಳ್ತಾ ಇಲ್ಲ? ಅದಕ್ಕೆ ನನಗನ್ನಿಸ್ತಾ ಇದೆ ಬಿಜೆಪಿ ರಾಷ್ಟ್ರೀಯ ನಾಯಕರ ಹನಿ ಟ್ರ್ಯಾಪ್ ಸಿಡಿಗಳು ಕೂಡ ಇರಬಹುದೇನಂತ ನನಗೆ ಅನಿಸ್ತಾ ಇದೆ. ಆದ್ರಿಂದ ಬಿಜೆಪಿಯ ವಿರೋಧ ಪಕ್ಷದ ನಾಯಕರು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ದೀರಿ. ದಯವಿಟ್ಟು ಎಲ್ಲ ಮಾಡಬಾರ್ದು. ಇದು ರಾಜ್ಯದ ಮಾನ ಮರ್ಯಾದೆ ಪ್ರಶ್ನೆ ಇದೆ. ಪ್ರತಿ ಸಲ ಸುಮಾರು 4 ವರ್ಷಗಳಿಂದ ಹನಿ ಟ್ರ್ಯಾಪ್ ಸಿಡಿ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ. ಈ ಜನರ ತಲೆಯಲ್ಲಿ ಗೊಂದಲ ನಿವಾರಿಸಲಿಕ್ಕೆ ತಾವು ಕೂಡ ಈ ಕಾನೂನಾತ್ಮಕ ಹೋರಾಟದಲ್ಲಿ ಭಾಗಿಯಾಗಬೇಕಂತ ಹೇಳಿ ರಾಜ್ಯದ ಜನರ ಪರವಾಗಿ ವಿರೋಧ ಪಕ್ಷದ ನಾಯಕರಲ್ಲಿ ಕೇಳ್ತಾ ಇದ್ದೀನಿ. ಭೀಮಪ್ಪ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.